ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರ. ಇವತ್ತು ನಾನು ನಿಮ್ಮೆಲ್ಲರಿಗಾಗಿ KSRTC AC ಸ್ಲೀಪರ್ ಬಸ್ ಮೋಡ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಗೆಳೆಯರ. ಈ ಒಂದು ಬಸ್ ಮೋಡು ಪ್ರಕಾಶ್ ಬಸ್ ಮೋಡ್ ಆಗಿರುತ್ತೆ ಗೆಳೆಯರ. ಈ ಒಂದು ಬಸ್ಸು ರಿಯಲ್ ಲೈಫಲ್ಲೂ ಐತೆ, ಅಂದರೆ ತುಂಬ ಕಮ್ಮಿ ಬಸ್ಗಳಿದ್ದಾವೆ ಅಷ್ಟೇ ಗೆಳೆಯರ. ಜಾಸ್ತಿ ಇಲ್ಲ ಈ ಒಂದು ಬಸ್ಗಳು, ತುಂಬ ಕಮ್ಮಿ ಇದ್ದಾವೆ. ಅಂದರೆ ಬೆಂಗಳೂರಲ್ಲಿ ಮಾತ್ರ ಓಡಾಟ ಕಾಣಿಸ್ತೀವಿ, ಬೇರೆ ಕಡೆ ಎಲ್ಲ ಇಲ್ಲೇ ಬಸ್ಗಳು. ಮತ್ತು ಈ ಒಂದು ಬಸ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಮತ್ತು ನಮ್ಮ ಗೇಮ್ನಲ್ಲಿ ಯಾವ ರೀತಿ ಹಾಕೊಳ್ಳೋದು ಅಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಯಾರೋ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದ್ರೆ ನೋಡಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ಗೆ ಬರೀ ಸಬ್ಸ್ಕ್ರೈಬರ್ಗಳ್ಯಾರ ಸಬ್ಸ್ಕ್ರೈಬ್ಗೆ ಗಂಟೆ ಬಟನ್ನ ಆಲಲ್ಲಿ ಇಟ್ಕೊಂಡು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಒಂದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಬನ್ನಿ ಗೆಳೆಯರ, ಈ ನಮ್ಮ ಒಂದು ಬಸ್ ಮೋಡ್ ಮತ್ತು ಲಿವರಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ. ನಮ್ಮ ಒಂದು ವಿಡಿಯೋನ ಶುರು ಮಾಡೋಣ ಗೆಳೆಯರ. ಇನ್ನು ನೀವು ನೋಡೋದಾದ್ರೆ ಗೆಳೆಯರ, ಈ ನಮ್ಮ ಒಂದು ಬಸ್ ಮೋಡ್ನ ಫ್ರಂಟ್ ಲುಕ್ ಯಾವ ರೀತಿ ಇದೆ ಅಂತ ನೀವು ನೋಡ್ತಿರ್ಬೋದು. ಲಿವರಿ ಕ್ರಿಯೇಟ್ ಮಾಡಿರೋರು ನಮ್ಮ ಆಕಾಶ್ ಗೇಮಿಂಗ್ ಅವರು. ನೋಡ್ತಿರ್ಬೋದು ಗೆಳೆಯರ, ಇಲ್ಲಿ ಮೇಲ್ಗಡೆ KSRTC ಅಂತ ಹಾಕಿದ್ದಾರೆ. ಅಂದರೆ ರಿಯಲ್ ಲೈಫ್ ಬಸ್ಸಲ್ಲೂ ಸೇಮ್ ಟು ಸೇಮ್ ಇದೇ ಥರ ಇತ್ತು. ಆಮೇಲೆ ಮಿರರ್ಗಳು ಕಾಣಿಸ್ತಿದ್ದಿಲ್ಲ, ಆಮೇಲೆ ಮಿರರ್ಗಳಿಗೆ ಕೆಂಪು ಮತ್ತು ಹಳದಿ ಕಲರ್ದು ಕಲರ್ ಹಾಕಿದ್ದಾರೆ ಗೆಳೆಯರ ಮಿರರ್ಗಳಿಗೆ. ಅದಂತೂ ಸೂಪರಾಗಿ ಕಾಣಿಸ್ತಿದೆ ನಮ್ಮ ಒಂದು ಬಸ್ ಮೋಡ್ಗೆ. ಇನ್ನು ಇಲ್ಲಿ ಕಾರಾರಸಾನಿ ಅಂತಲೂ ಹಾಕಿದ್ದಾರೆ ಗೆಳೆಯರ, ನೋಡ್ತಿರ್ಬೋದು. ಕಾರಾರಸಾನಿ ಅಂತ ಹಾಕಿ ಈ ಕಡೆ BS6 ಅಂತಲೂ ಹಾಕಿ, ಆಮೇಲೆ ಪ್ಲೇಟ್ ನಂಬರ್ ನೋಡ್ತಿರ್ಬೋದು ಗೆಳೆಯರ, K57091468 ಅಂತಲೂ ಹಾಕಿದ್ದಾರೆ ಗೆಳೆಯರ. ಪ್ಲೇಟ್ ನಂಬರ್ ಮಾತ್ರ ಸೂಪರಾಗಿ ಕ್ರಿಯೇಟ್ ಮಾಡಿದ್ದಾರೆ ಗೆಳೆಯರ ಈ ನಮ್ಮ ಒಂದು ಆಕಾಶ್ ಗೇಮಿಂಗ್ ಅವರು ಅಂತ. ಈ ಲಿವರಿ ನಮ್ಮ ಹತ್ರ ಸಖತ್ತಾಗಿ ಕ್ರಿಯೇಟ್ ಮಾಡೋರು ಮಾತ್ರ. ಆಮೇಲೆ ಒಂದು ಬಸ್ ಮೋಡ್ ಅಷ್ಟೇ ಗೆಳೆಯರ, ಸೂಪರ್ ಆಗೈತಿ. ಒಂದು ಬಸ್ ಮೋಡಲ್ಲಿ ನೀವು ನೈಟ್ ಡ್ರೈವಿಂಗ್ ಮಾಡೋದಾದ್ರೆ ಸಖತ್ತಾಗಿ ಕಾಣಿಸುತ್ತೆ ಗೆಳೆಯರ, ಅಷ್ಟೊಂದು ಸೂಪರ್ ಆಗೈತೆ ನೈಟ್ ಡ್ರೈವಿಂಗಲ್ಲಿ ಮಾತ್ರ. ಇನ್ನು ಈ ಕಡೆ ಸೈಡ್ ಲುಕ್ ನೋಡೋದಾದ್ರೆ ಗೆಳೆಯರ, ನಿಮಗೆ ನೋಡ್ತಿರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ಕಾರಾರಸಾನಿ ಅಂತ ಹಾಕಿ ಆಮೇಲೆ KSRTCದು ಸಿಂಬಲ್ನ ಹಾಕಿದ್ದಾರೆ, ನೋಡ್ತಿರ್ಬೋದು ಗೆಳೆಯರ. KSRTC ಸಿಂಬಲ್ ಅಷ್ಟೇ ಸಖತ್ತಾಗಿ ಕಾಣಿಸ್ತಿದೆ. ಆಮೇಲೆ ಎಲ್ಲ ಡಿಸೈನ್ಗಳೆಲ್ಲ ಐತೆ ರಿಯಲ್ ಲೈಫ್ ಬಸ್ಸಲ್ಲಿ, ಅದಕ್ಕೆ ಸೇಮ್ ಟು ಸೇಮ್ ಡಿಸೈನ್ ಎಲ್ಲನೂ ಆ್ಯಡ್ ಮಾಡಿದ್ದಾರೆ ಗೆಳೆಯರ. ಆಮೇಲೆ ವೀಲ್ ಕ್ಯಾಪ್ಗಳು ನೋಡ್ತಿರ್ಬೋದು ಗೆಳೆಯರ. ಟೈರ್ಗಳೆಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ, ಟೈರ್ಗಳಂತೂ ಸೂಪರಾಗಿ ಕಾಣಿಸ್ತಿದೆ, ರಿಯಲಿಸ್ಟಿಕ್ಕಾಗಿ ಐತೆ, ಆ ಥರ ಕ್ರಿಯೇಟ್ ಮಾಡಿದ್ದಾರೆ ಗೆಳೆಯರ. ಇನ್ನು ನಿಮ್ಮ ಗೆಳೆಯರ, ನಿಮಗೆ ಇಲ್ಲಿ ಏರ್ ಸ್ಪೆಷನ್ಸ್ ಅಂತ ಹಾಕಿದ್ದಾರೆ. ಆಮೇಲೆ AC ಸ್ಲೀಪರ್ ಕೋಚ್ ಅಂತಲೂ ಹಾಕಿದ್ದಾರೆ ಗೆಳೆಯರ, ನೋಡ್ತಿರ್ಬೋದು. ಆಮೇಲೆ ಇಲ್ಲಿ ಕರ್ಟನ್ಸ್ ಎಲ್ಲನೂ ಆ್ಯಡ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಪ್ರತಿಯೊಂದಕ್ಕೂ ಕರ್ಟನ್ ಆ್ಯಡ್ ಮಾಡಿದ್ದಾರೆ. ಆಮೇಲೆ ನೋಡ್ತಿರಲ್ಲ ಸಖತ್ತಾಗಿ ಕಾಣಿಸ್ತಿದೆ ಗೆಳೆಯರ ಕರ್ಟನ್ಸ್ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು. ಈ ಒಂದು ಬಸ್ ಮೋಡ್ಗೆ ಪರ್ಫೆಕ್ಟಾಗಿರೋ ಕರ್ಟನ್ಸ್ನು ಕೂಡ ಆ್ಯಡ್ ಮಾಡಿದ್ದಾರೆ ಗೆಳೆಯರ. ಇನ್ನು ಬ್ಯಾಕ್ ಸೈಡ್ ಲುಕ್ ನೋಡಿದ್ರೆ ಗೆಳೆಯರ, ನಿಮಗೆ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇಲ್ಲಿ ಬ್ಯಾಕ್ ಸೈಡ್ ಯಾವ ರೀತಿ ಇದೆ ಅಂತ KSRTC ಅಂತ ಹಾಕಿ ಇಲ್ಲಿ ಪ್ರಕಾಶ್ ಅಶ್ವಮೇಧದ್ದು ಇದು ಹಾಕಿದ್ದಾರೆ. ಆಮೇಲೆ K57091468 ಅಂತಲೂ ಹಾಕಿ ಸಖತ್ತಾಗಿ ಮಾಡಿದ್ದಾರೆ ಗೆಳೆಯರ. ಆಮೇಲೆ ಇದು ಪ್ರಕಾಶ್ ಕಂಪ್ನಿ ಬಸ್ಸಂದು ಇದು ಲೋಗೋನು ಕೂಡ ಆ್ಯಡ್ ಮಾಡಿದ್ದಾರೆ. ಇನ್ನು ಈ ಕಡೆ ಸೈಡ್ ಲುಕ್ ನೋಡೋದಾದ್ರೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆ ಸೈಡ್ ಲುಕ್ಕೂ ಅದೇ ರೀತಿ ಇರುತ್ತೆ ಗೆಳೆಯರ, ಸೇಮ್ ಟು ಸೇಮ್. ನೋಡ್ತಿದ್ದಾರಲ್ಲ ಇಲ್ಲಿ KSRTC ಸಿಂಬಲ್ನ ಹಾಕಿ KSRTC ಅಂತಲೂ ಹಾಕಿದ್ದಾರೆ ಗೆಳೆಯರ. ಆ ಕಡೆ ಕಾರಾರಸಾನಿ ಅಂತ ಹಾಕಿದ್ದಾರೆ, ಈ ಕಡೆ KSRTC ಅಂತ ಹಾಕಿದ್ದಾರೆ. ಆಮೇಲೆ ವೀಲ್ ಕ್ಯಾಪ್ಗಳು, ಟೈರ್ಗಳು ನೀವು ನೋಡ್ತಿರ್ಬೋದು ಸಖತ್ತಾಗಿ ಕಾಣಿಸ್ತಿದೆ ಗೆಳೆಯರ. ಅವಂತೂ ಈ ಕಡೆನೂ ಅಷ್ಟೇ ಸೇಮ್ ಸಖತ್ತಾಗಿ ಕಾಣಿಸ್ತಿದೆ, ಆ ಕಡೆ ಹೆಂಗಿತ್ತು ಈ ಕಡೆನೂ ಅದೇ ಥರನೇ ಐತೆ ಗೆಳೆಯರ. ಇನ್ನು ಮೇಲ್ಗಡೆ ನೋಡೋದಾದ್ರೆ AC ಸ್ಲೀಪರ್ ಕೋಚ್ ಅಂತಲೂ ಹಾಕಿ ಏರ್ ಸಸ್ಪೆನ್ಸ್ ಅಂತಲೂ ಹಾಕಿದ್ದಾರೆ, ನೋಡ್ತಿರ್ಬೋದು. ಆಮೇಲೆ ಇಲ್ಲಿ ಮೇಲ್ಗಡೆ ಎಲ್ಲ ಕರ್ಟನ್ಸ್ ಎಲ್ಲನೂ ಆ್ಯಡ್ ಮಾಡಿ, ಪ್ರತಿಯೊಂದು ಗ್ಲಾಸಸ್ಗೂ ಕರ್ಟನ್ಸ್ ಎಲ್ಲನೂ ಆ್ಯಡ್ ಮಾಡಿ ಸೂಪರಾಗಿ ಮಾಡಿದ್ದಾರೆ ಗೆಳೆಯರ. ಇನ್ನು ಫ್ರಂಟ್ ಲುಕ್ ನೋಡಿದ್ರಲ್ಲಿ, ಇನ್ನು ಬಸ್ನ ಒಳಗಡೆ ನೋಡೋದಾದ್ರೆ ಗೆಳೆಯರ, ಅಂದರೆ ಸೀಟ್ಗಳೆಲ್ಲ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಗೆಳೆಯರ. ಸೇಮ್ ಟು ಸೇಮ್ ರಿಯಲ್ ಬಸ್ ಯಾವ ರೀತಿ ಇರುತ್ತೋ ಅದೇ ಥರನೇ ಕ್ರಿಯೇಟ್ ಮಾಡಿದ್ರು, ನೋಡ್ತಿರ್ಬೋದು ಗೆಳೆಯರ. ನಿಮಗೆ ಇಲ್ಲಿ ಆ ಮೋಡ್ ಅಂತೂ ಸಖತ್ತಾಗಿದೆ ಗೆಳೆಯರ. ಇಲ್ಲಿ ಒಂದು ಮರದ ಪಟ್ಟಿ ಥರನೇ ಎಲ್ಲ ಆ್ಯಡ್ ಮಾಡಿ, ಒಂದು ಟಿವಿಗಳು ಅಂದರೆ ಚಿಕ್ಕದು TV ಬರುತ್ತೆ ನೋಡಿ ಗೆಳೆಯರ, ಅವೆಲ್ಲನೂ ಆ್ಯಡ್ ಮಾಡಿ, ಇಲ್ಲಿ ಒಂದು ಬೆಡ್ಗಳು, ಆಮೇಲೆ ಕರ್ಟನ್ಸು, ಆಮೇಲೆ ಮೆಟ್ಲುಗಳು ಹತ್ತುತ್ತಾರಲ್ಲ ಅವು ಎಲ್ಲ ಸಖತ್ತಾಗಿ ಆ್ಯಡ್ ಮಾಡಿದ್ದಾರೆ ಗೆಳೆಯರ. ಇನ್ನು ಒಂದು ಬಸ್ ಮೋಡ್ನ ಮಾತ್ರ ಸೂಪರ್ ಆಗಿದೆ. ಇನ್ನು ಈ ಕಡೆಯಿಂದ ನೋಡೋದಾದ್ರೆ ಇನ್ನೊಂದು ಒಂದೊಂದು ಪ್ಯಾಸೆಂಜರ್ಸ್ನ ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅಂತ ಅನಿಸುತ್ತೆ, ಆದರೂ ಪರವಾಗಿಲ್ಲ ನಡೀತೆ. ನೋಡ್ತಿರ್ಬೋದು ಗೆಳೆಯರ, ಇಲ್ಲಿ ಲೈಟೊಂದು ಆಗಿರ್ಬೋದು, ಸ್ವಿಚ್ಗಳು ಎಲ್ಲ ಯಾವ ರೀತಿ ಆ್ಯಡ್ ಮಾಡಿದೆ ಅಂತ. ರಿಯಲ್ ಬಸ್ಸೇ ಗೆಳೆಯರ, ಹೇಳ್ಬೇಕಂದ್ರೆ ಟೋಟಲಾಗಿ ರಿಯಲ್ ಬಸ್ ಥರನೇ ಕ್ರಿಯೇಟ್ ಮಾಡಿದ್ದಾರೆ ಮಾತ್ರ. ಇನ್ನು ಈ ಒಂದು ಬಸ್ ಗೆಳೆಯರ ಕ್ಯಾಬಿನ್ ನೋಡೋದಂದರೆ, ಬಸ್ಸು ಒಳಗಡೆ ನೋಡೋದಾದ್ರೆ ನಾವು ನೋಡ್ತಿರೋಲ್ಲ, ಬಸ್ ಒಳಗಡೆ ಮಾತ್ರ ಸಖತ್ತಾಗೈತೆ ಗೆಳೆಯರ. ಈ ಒಂದು ಬಸ್ನ ರಿಯಲ್ ಲೈಫಲ್ಲಿ ಯಾರಾದರೂ ನೋಡಿದರೆ, ತುಂಬ ಜನ ನೋಡಿರಲ್ಲ, ತುಂಬ ಕಡಿಮೆ ಜನ ಮಾತ್ರ ನೋಡಿರ್ತಾರೆ ಈ ಒಂದು ಬಸ್ನ. ನಾನಂತೂ ನೋಡಿದ್ದೀನಿ ಈ ಒಂದು ಬಸ್ನ, ಬೆಂಗಳೂರಲ್ಲಿ ಕಾಣ್ತವೆ ಗೆಳೆಯರ ಈ ಒಂದು ಬಸ್ಸು. ಅದರಲ್ಲೂ ರಾತ್ರಿ ಟೈಮಲ್ಲಿ ಜಾಸ್ತಿ ಕಾಣಿಸ್ತವೆ ಗೆಳೆಯರ.
ಮತ್ತು ಈ ನಮ್ಮ ಒಂದು ಬಸ್ ಮಾತ್ರ ಸೂಪರ್ ಆಗೈತೆ ಗೆಳೆಯರ. ಕ್ಯಾಬಿನ್ ಇಟ್ಕೊಂಡು ಓಡಿಸೋಕ್ಕಂತೂ ಸಾಕಾಗಿರುತ್ತೆ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಇನ್ನು ಬನ್ನಿ ಒಂದು ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಬಸ್ ಮೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಪ್ರಕಾಶ್ ಬಸ್ ಮೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಬಸ್ ಮೋಡ್ ವಿಡಿಯೋ ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ಈ ಒಂದು ವಿಡಿಯೋನ ನೀವು ಪೂರ್ತಿ ನೋಡಬೇಕು, ಪೂರ ನೋಡ್ಬೇಕು ಗೆಳೆಯರೆ. ಯಾಕಂದರೆ ಈ ಒಂದು ಬಸ್ ಮೋಡ್ಗೆ ಪಾಸ್ವರ್ಡ್ ಇರೋದ್ರಿಂದ ನೀವು ಈ ಒಂದು ವಿಡಿಯೋನ ನೀವು ಪೂರ್ತಿ ನೋಡ್ಬೇಕು ಗೆಳೆಯರೆ. ಇನ್ನು ಇವರ ಒಂದು ಚಾನಲ್ನ ಟೈಟಲ್ ಏನು ಕಾಣಿಸ್ತಿದೆ, ಟೈಟಲ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಗೆಳೆಯರೆ. ಈಗ ಇನ್ನು ಮೋರ್ ಅಂತ ಕಾಣಿಸ್ತಿದೆಯಲ್ಲ, ಮೋರ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಫುಲ್ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ ಗೆಳೆಯರೆ, ಮೋರ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಿದೆಯಲ್ಲ ಗೆಳೆಯರೆ. ಇಲ್ಲಿ ಈ ಒಂದು ಮೋರ್ ಡೌನ್ಲೋಡ್ ಲಿಂಕ್ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ನೀವು ಒಂದ್ಸಲಿ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಗೆಳೆಯರೆ. ಈ ರೀತಿ ಬರುತ್ತೆ ಪೇಜ್. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಗೆಳೆಯರೆ. ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲೇ ನಿಮಗೆ ಲಿಂಕ್ ಇರುತ್ತೆ ಗೆಳೆಯರೆ, ಸುಮಾರು ಲಿಂಕ್ಗಳಿರುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡ್ತಿರಲ್ಲ 12 MTR ನೋಡ್ತಿರ್ಬೋದು. ಇಲ್ಲಿ 12 MTR AC ಸ್ಲೀಪರ್ ನ್ಯೂ ಫೇಸ್ ಅಂತಿದ್ದಿಲ್ಲ, ಅದರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಶೇರ್ ಮಾಡಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಗೆಳೆಯರೆ. ಎಂಟರ್ ದ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಹಾಕ್ಬಿಟ್ಟು ನೀವು ಗೆಳೆಯರೆ ಪಾಸ್ವರ್ಡ್ನ ಹಾಕಿದ್ಮೇಲೆ ನೀವು ಪೂರ್ತಿ ಎಲ್ಲ ಬಿಗ್ ಲೆಟರ್ಸ್ ಏನಿತ್ತು ಗೆಳೆಯರೆ, ಎಲ್ಲ ಬಿಗ್ ಲೆಟರ್ಸಲ್ಲಿ ಹಾಕಿ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಡೌನ್ಲೋಡ್ನ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಈಗ ಡೌನ್ಲೋಡ್ ಅಂತ ಇದೆಯಲ್ಲ, ಈ ಒಂದು ಡೌನ್ಲೋಡ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಅದೇ ಥರ ನೀವು 3 ಸಲ ಮಾಡ್ಬೇಕು ಗೆಳೆಯರೆ. ಡೌನ್ಲೋಡ್ ಬ್ಯಾಕ್ ಬಟನ್ನು ಅದೇ ಥರ ನೀವು 3 ಸಲ ಮಾಡಿದ್ರೆ ಈ ನಮ್ಮ ಒಂದು ಬಸ್ ಮೋಡ್ ಏನಿದೆ ಗೆಳೆಯರೆ, ಈ ಒಂದು ಬಸ್ ಮೋಡ್ ಡೌನ್ಲೋಡ್ ಆಗೋಗುತ್ತೆ. ಆರಾಮಾಗಿ ಡೌನ್ಲೋಡ್ ಮಾಡ್ಕೊಬೋದು, ಏನು ಟೆನ್ಷನ್ ಏನಿಲ್ಲ ಗೆಳೆಯರೆ. ನೀವು ಡೌನ್ಲೋಡ್ ಬ್ಯಾಕ್ ಬಟನ್ 3 ಸಲ ಕ್ಲಿಕ್ ಮಾಡಬೇಕಾಗುತ್ತೆ ಅಷ್ಟೇ. ಬರೀ ತುಂಬ ಕಡಿಮೆ ಗೆಳೆಯರೆ, 100 MB ಇಲ್ಲ ಈ ಒಂದು ಫೈಲು, ಅಷ್ಟೊಂದು ಕಡಿಮೆ ಐತೆ ಗೆಳೆಯರೆ ಫೈಲ್ ಸೈಜ್ ಮಾತ್ರ. ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇನ್ನು ನಿಮಗೆ ಗೆಳೆಯರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ KSRTC ಲಿವರಿ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿವರಿ ವಿಡಿಯೋ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ನಮ್ಮ ಆಕಾಶ್ ಗೇಮಿಂಗ್ ಅವ್ರು ಮಾಡಿರ್ತಾರೆ ಗೆಳೆಯರೆ ಈ ಒಂದು ಲಿವರನ್ನು. ಇವರ ಒಂದು ವಿಡಿಯೋನ ಪೂರ್ತಿ ನೋಡಿ ಗೆಳೆಯರೆ. ನೀವು ಪೂರ ನೋಡಿ. ಈಗ ಇವರ ಒಂದು ಚಾನಲ್ನ ಈ ಟೈಟಲ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ, ಹೆಸರು ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಕ್ಲಿಕ್ ಮಾಡಿ ನೀವು ಮೋರ್ ಅಂತಿದಿಲ್ಲ, ಮೋರ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಇಲ್ಲೇ ಬರುತ್ತೆ ನೋಡಿ ಗೆಳೆಯರೆ ಲಿವರಿ ಲಿಂಕ್ ಅಂತ. ಆ ಒಂದು ಲಿವರಿ ಲಿಂಕ್ ಮೇಲೆ ನೀವು ಒಂದ್ಸಲಿ ಕ್ಲಿಕ್ ಮಾಡಿ. ಯಾವುದೇ ರೀತಿ ಪಾಸ್ವರ್ಡ್ ಇರೋದಿಲ್ಲ ಗೆಳೆಯರೆ ಈ ಒಂದು ಲಿವರಿಗೆ ಮಾತ್ರ. ಇನ್ನು ನೋಡ್ತಿರ್ಬೋದು ಗೆಳೆಯರೆ, ಈ ರೀತಿ ಲೋಡ್ ಆಗುತ್ತೆ, ಪಾಸ್ವರ್ಡ್ ಇರಲ್ಲ. ಇನ್ನು ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆ ನೋಡಿ ಗೆಳೆಯರೆ ನಿಮಗೆ. ಇಲ್ಲಿ ಡೌನ್ಲೋಡ್ನ ಸಿಂಬಲ್ ಅಲ್ಲಿ ಮೇಲ್ಗಡೆ ಚಿಕ್ಕದಾಗಿ ಡೌನ್ಲೋಡ್ ಅಂತ ಕಾಣಿಸ್ತಿಲ್ಲ, ಆ ಒಂದು ಡೌನ್ಲೋಡ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಬೇಕು ಗೆಳೆಯರೆ. ಕ್ಲಿಕ್ ಮಾಡಿ ಆಮೇಲೆ ಈ ರೀತಿ ಮೀಡಿಯಾ ಫೈಲ್ ಲಿಂಕ್ ಓಪನ್ ಆಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಡೌನ್ಲೋಡ್ ಸಿಂಬಲ್ ಇಲ್ಲೂ ಅಷ್ಟೇ ಚಿಕ್ಕದಾಗಿದೆಯಲ್ಲ, ಅದರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ಈ ನಮ್ಮ ಒಂದು ಬಸ್ ಮೋಡ್ ಲಿವರಿ ಏನಿದೆ ಡೌನ್ಲೋಡ್ ಆಗೋಗುತ್ತೆ ಗೆಳೆಯರೆ. ಬರೀ 1 MB ಇಲ್ಲ ಗೆಳೆಯರೆ, ಆರಾಮಾಗಿ ಡೌನ್ಲೋಡ್ ಮಾಡ್ಕೊಬೋದು. ನೀವೂ ಅಷ್ಟೇ ಸೇಮ್ ಟು ಸೇಮ್ ನನ್ನ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಇನ್ನು ನಿಮಗೆ ಬಸ್ ಗೇಮ್ ಯಾವುದು ಅಂತ ಗೊತ್ತಿಲ್ಲ ಅಂತಂದರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಗೆಳೆಯರೆ. ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಗೇಮ್ನ ಹೆಸರು, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ. ಆ ಒಂದು ಬಸ್ಗೆ ಈಗ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಬಸ್ ಗೇಮ್ಗೆ ಬಂದು ಆ್ಯಡ್ ಆಗಿಬಿಟ್ಟಿರಲ್ಲ, ಅದ್ರ ಜೊತೆಗೆ ಸಪ್ರೇಟಾಗಿ ನಮಗೆ ಒಂದು ZHR ಒಂದು ಆ್ಯಪ್ ಬೇಕು, ಅದು ಅಷ್ಟೇ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ನಮ್ಮ ಗೇಮನ್ನು ಅಷ್ಟೇ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ZHR ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿಲ್ಲ, ಆ ಒಂದು ಡೌನ್ಲೋಡ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಫುಲ್ ಕೆಳಗಡೆ ಬನ್ನಿ ಗೆಳೆಯರೆ. ಫುಲ್ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ವೇಗಾ 12 MTR AC ಸ್ಲೀಪರ್ BS6 RAR ಅಂತ ಇದೆ ನೋಡಿ. ಅದ್ರ ಮೇಲೆ 6.18 MB ಏನಿದೆ ನೋಡಿ ಗೆಳೆಯರೆ, ಆ ಒಂದು ಫೈಲ್ನ ಮೇಲೆ ನೀವು ಒಂದ್ಸಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅದೇ ನಮ್ಮ ಒಂದು ಬಸ್ ಮೋಡ್ ಆಗಿರುತ್ತೆ ಗೆಳೆಯರೆ. ನಮ್ಮ ಒಂದು ಬಸ್ ಮೋಡ್ನ ಫೈಲ್ ಅದನ್ನೇ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡೋದಂದರೆ ಆ ಒಂದು ಫೈಲ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಗೆಳೆಯರೆ. ಈಗ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಎಕ್ಸ್ಟ್ರಾಕ್ಟ್ ಇಯರ್ ಆಗಿರುತ್ತೆ. ನೋಡ್ತಿರ್ಬೋದು ಇಲ್ಲಿ ಮೇಲ್ಗಡೆ ಒಂದು ವೈಟ್ ಫೈಲ್ ಕ್ರಿಯೇಟ್ ಆಗಿದೆ ನೋಡಿ, ವೇಗಾ 12 AC IBS ಬಸ್ ಸೀಡ್ ಮೋಡ್ ಅಂತಿದ್ದಿಲ್ಲ, ಅದರ ಮೇಲೆ 3 ಸೆಕೆಂಡ್ ಒತ್ತಿಡ್ಕೊಬೇಕು ಗೆಳೆಯರೆ. ಕಾಣಿಸ್ತಿದೆ ನೋಡಿ ಫೈಲ್, ವೈಟ್ ಫೈಲ್, ಅದ್ರ ಮೇಲೆ 3 ಸೆಕೆಂಡ್ ಒತ್ತಿಡ್ಕೊಂಡು ಇಲ್ಲಿ ಕಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತಿದೆ ನೋಡಿ ಗೆಳೆಯರೆ, ಫುಲ್ ಮೇಲ್ಗಡೆ ಟಾಪಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಡಿವೈಸ್ ಗ್ಯಾಲರಿ ಅಂತ ಇದೆ ನೋಡಿ, ಡಿವೈಸ್ ಸ್ಟೋರೇಜ್ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಈಗ ಬಸ್ ಸೀಡ್ ಅಂತಿದೆ ನೋಡಿ ಗೆಳೆಯರೆ, ಬಸ್ ಸೀಡ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಗೆಳೆಯರೆ. ಈಗ ಮೋಡ್ಸ್ MODS ಅಂತ ಇದೆ ನೋಡಿ, ಮೋಡ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ರಟ್ಟನ್ ಸಿಂಬಲ್ ಕಾಣಿಸ್ತಿದೆ ನೋಡಿ, ಪೇಸ್ಟ್, ಅದ್ರ ಮೇಲೆ ಒಂದ್ಸಲಿ ನೀವು ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿದ್ರೆ ಈ ನಮ್ಮ ಒಂದು ಬಸ್ ಮೋಡು ಡೈರೆಕ್ಟಾಗಿ ಬಂದು ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಗೆಳೆಯರೆ ಆ್ಯಡ್ ಆಗಿರುತ್ತೆ. ನೀವು ಅಷ್ಟೇ ಸೇಮ್ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ.
ಗೆಳೆಯರೆ. ಇನ್ನು ನಿಮಗೆ ಬಸ್ ಗೇಮ್ನ ಓಪನ್ ಮಾಡ್ಬೇಕು ಗೆಳೆಯರೆ. ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ಲ, ಡೌನ್ಲೋಡ್ ಮಾಡ್ಕೊಂಡಿರೋರು ಈ ನಮ್ಮದು ಬಸ್ ಗೇಮ್ನ ಓಪನ್ ಮಾಡಿ ಗೆಳೆಯರೆ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನೀವು ವೆಯ್ಟ್ ಮಾಡಬೇಕು ಗೆಳೆಯರೆ. ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಮ್ಮ ಗೇಮು ಲೋಡ್ ಆಗಿ ಓಪನ್ ಆಗುತ್ತೆ. ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ಅಲ್ಲಲ್ಲಿ ಇಟ್ಕೊಳ್ಳಿ. ಇನ್ನು ನೋಡ್ತಿರ್ಬೋದು ಈ ನಮ್ಮ ಗ್ಯಾರೇಜ್ ಓಪನ್ ಆಯಿತು. ಈಗ ಈ ಒಂದು ಜೆಟ್ ಬಸ್ ಬೇಕಿದ್ರೆ ಗೆಳೆಯರೆ, ಜೆಟ್ ಬಸ್ಗೆ ಲಿವರಿ ಬೇಕಿದ್ರೆ ನನ್ನ ಚಾನಲಲ್ಲಿ ನೆನ್ನೆ ತಾನೇ ವೀಡಿಯೋ ಹಾಕಿದ್ದೀನಿ, ಮೊನ್ನೆ ಹೋಗಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಈ ಒಂದು ಗೇಮ್ಗೆ ನಮ್ಮ ಬಸ್ ಹೆಂಗೆ ಕೊಡೋದು ಅಂದರೆ, ಇಲ್ಲಿ ಗ್ಯಾರೇಜ್ ಅಂತಿಲ್ಲ, ಗ್ಯಾರೇಜ್ನ ಮೇಲೆ ಕ್ಲಿಕ್ ಮಾಡಿ ಆ ಕಡೆ ಈ ಕಡೆ ಒಂದು ಆರೋ ಮಾರ್ಕ್ ಕಾಣಿಸ್ತಿದೆ ನೋಡಿ ಗೆಳೆಯರೆ. ಈ ಕಡೆ ಆರೋ ಮಾರ್ಕ್ನ ಮೇಲೆ ಒಂದು ಆರೋ ಮಾರ್ಕ್, ಈ ಕಡೆ ಆರೋ ಮಾರ್ಕ್ನ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಕಡೆ ಆರೋ ಮಾರ್ಕ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಆರೋ ಮಾರ್ಕಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಬಸ್ ಮೋಡ್ ಬರುತ್ತೆ. ನಾನು ಈ ಕಡೆ ಆರೋ ಮಾರ್ಕ್ನ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ತಿರ್ಬೋದು ಇಲ್ಲಿ ಒಂದು ಬಸ್ ಬರುತ್ತೆ ಬೇರೆದು. ಇನ್ನೊಂದ್ಸಲಿ ಕ್ಲಿಕ್ ಮಾಡಿ. ನಾನು ಬೇರೆ ಬೇರೆ ಬಸ್ ಮೋಡ್ಗಳನ್ನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಬೇರೆ ಬೇರೆ ಬಸ್ ಮೋಡ್ಗಳು ಬರ್ತಾನೆ ಇರುತ್ತೆ. ನೋಡ್ತಿರ್ಬೋದು ಗೆಳೆಯರೆ, ಈ ರೀತಿ ಬರುತ್ತೆ. ನೋಡ್ತಿರ್ಬೋದು ಗೆಳೆಯರೆ, ಇನ್ನೊಂದು ಬಸ್ ಮೋಡು, ಇನ್ನೊಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಬಂದಿದೆ. ಈಗ ಯೂಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಬಸ್ ಮೋಡ್ಗೆ ನಮ್ಮ ಒಂದು KSRTC ಲಿವರಿ ಯಾವ ರೀತಿ ಆ್ಯಡ್ ಮಾಡೋದು ಅಂದರೆ, ಇಲ್ಲಿ ನಿಮಗೆ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆ ನೋಡಿ ಗೆಳೆಯರೆ. ಮೂರನೇದು ಪೇಂಟ್ನ ಸಿಂಬಲ್ ಅಂದರೆ ಟೂಲ್ಸ್ ಅಂತ ಇದೆಯಲ್ಲ, ಅದ್ರ ಪಕ್ಕ ಮೂರನೇದು ಪೇಂಟ್ನ ಸಿಂಬಲ್, ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸ್ ಲಿವರಿ ಅಂತ ಇದೆಯಲ್ಲ, ಸೆಂಟ್ರಲ್ಲಿ ಬ್ರೌಸ್ ಲಿವರಿ ಅಂತ, ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಈಗ ಡಿವೈಸ್ ಗ್ಯಾಲರಿ ಅಂತ ಇದೆ ನೋಡಿ ಗೆಳೆಯರೆ, ಡಿವೈಸ್ ಗ್ಯಾಲರಿ ಮೇಲೆ ಒಂದು ಸಲ ಕ್ಲಿಕ್ ಮಾಡಿದ್ರೆ ಈ ನಮ್ಮ ಒಂದು ಫೋನ್ನ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಲಿ ಫಸ್ಟ್ಗೆ ನಮ್ಮ ಒಂದು ಲಿವರಿ ಬಂದಿರುತ್ತೆ ಗೆಳೆಯರೆ. ನೋಡ್ತಿರ್ಬೋದು ಇಲ್ಲಿ ಈ ಒಂದು ಲಿವರಿ ಮೇಲೆ ನೀವು ಒಂದು ಸಲ ಕ್ಲಿಕ್ ಮಾಡಿದ್ರೆ ಈ ನಮ್ಮ ಒಂದು ಬಸ್ ಗೇಮ್ಗೆ ಬಂದು ಆ್ಯಡ್ ಆಗುತ್ತೆ. ಈ ಒಂದು ಬಸ್ಗೆ ಈಗ ಅಪ್ಲೈ ಅಂತ ಗ್ರೀನ್ ಕಲರ್ ಕಾಣಿಸ್ತಿದೆ ನೋಡಿ ಗೆಳೆಯರೆ. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಸ್ ಮನಿನೋ ಫ್ರೀನೋ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನೀವು ಅಪ್ಲೋಡ್ ಮಾಡ್ಕೊಬೋದು ಗೆಳೆಯರೆ. ಇದಿಷ್ಟು ಆಗಿತ್ತು ಗೆಳೆಯರೆ ಈ ನಮ್ಮ ಒಂದು KSRTC AC ಸ್ಲೀಪರ್ ಬಸ್ ಮೋಡ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಗೇಮ್ಗೆ ಯಾವ ರೀತಿ ಹಾಕೊಳ್ಳೋದು, ಸಂಪೂರ್ಣ ಮಾಹಿತಿ ಇದಾಗಿತ್ತು ಗೆಳೆಯರೆ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಡೈಲಿ ವೀಡಿಯೋಸ್ ಬರ್ತಾಯಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬಟನ್ ಹಾಲಲ್ಲಿ ಇಟ್ಕೊಂಡ್ರೆ ನಾನು ಹಾಕೋ ಡೈಲಿ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳುತ್ತಾ, ಇಲ್ಲಿವರೆಗೂ ನೀವೆಲ್ಲರೂ ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಗೆಳೆಯರೆ.